ತುಂಬಾ ಜನ ಟೀಚರ್ ಆಸ್ಪಿರೆಂಟ್ಸ್ ಸಿಟಿ ಆಗೋದಕ್ ಮೊದ್ಲು ಒಂದ್ಸತಿ ಟಿಟಿ ಎಕ್ಸಾಮ್ಸ್ ಆಗ್ಬೇಕು ಅಂತ ಹೇಳಿ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವು ಮಿನಿಸ್ಟರ್ ಸರ್ಗೆ, ಮಧು ಬಂಗಾರಪ್ಪ ಸರ್ಗೆ, ಮತ್ತೆ ಕಮಿಷನರ್ಸ್ ಸರ್ಗೆ, ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ಗೆ, ಈ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ರಿಗೂ ನಾವು ಮನವಿ ಮಾಡ್ಕೊಂಡು ಒಂದು ಟಿಟಿ ಎಕ್ಸಾಮ್ಸ್ ಆಗ್ಲಿ ಅಂತ ಹೇಳಿ ಬಿಫೋರ್ ಸಿಇಟಿಗೆ ಮನವಿ ಮಾಡ್ಕೊಂಡ್ರಿ. ಅದೇ ಅದೇ ರೀತಿ ಡಿಪಾರ್ಟ್ಮೆಂಟ್ ಇವಾಗ ಟಿಟಿ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಕರೆದಿದ್ದಾರೆ. ಬಿಫೋರ್ ಲಾಸ್ಟ್ ವೀಕೆ ನೋಟಿಫಿಕೇಶನ್ಸ್ ಅಂತ ಅಂದ್ರೆ ಆಗುತ್ತೆ ಅಂತ ಹೇಳಿ ನಾವು ನಿಮಗೆ ಹೇಳಿದ್ವಿ. ಅದ್ರ ಪ್ರಕಾರನೇ ನೋಟಿಫಿಕೇಶನ್ಸ್ ಆಗಿದೆ. ಮೊನ್ನೆಯಿಂದ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಪ್ಲಿಕೇಶನ್ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ಸ್ ಎಲ್ಲರೂ ಅಪ್ಲೈ ಮಾಡಿ. ಇದ್ರ ಜೊತೆ ಏನಪ್ಪಾ ಅಂದ್ರೆ ಒಂದು ಇಶ್ಯೂಸ್ ಇತ್ತು. ಬಿ ಎಡ್ ಮಾಡಿದವ್ರಿಗೆ ಪೇಪರ್ 1 ಅದರಲ್ಲಿ ಪೇಪರ್ 1, 2 ಎರಡು ಪೇಪರ್ ಇರುತ್ತೆ. ಒಂದು ಪಿ ಎಸ್ ಟಿ ಆರ್, ಒಂದು ಜಿ ಪಿ ಎಸ್ ಟಿ ಆರ್ ಗೆ. ಪಿ ಎಸ್ ಟಿ ಆರ್ ಗೆ ಬಿ ಎಡ್ ಮಾಡಿರೋರಿಗೆ ಅವಕಾಶ ಕೊಟ್ಟಿಲ್ಲ. ಅಂದ್ರೆ ಅಪ್ಲಿಕೇಶನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರು ಪೇಪರ್ 1 ಮತ್ತೆ ಪೇಪರ್ 1 ಬಿ ಎಡ್ ಗೆ ಅವಕಾಶ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಅಲ್ಲಿ ಇತ್ತು. ಬಟ್ ಆದ್ರೆ ಈ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ತುಂಬಾ ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ರಿ. ನಾನು ಅದ್ರ ಪ್ರಕಾರ ಆದ್ರೂ ನಾನು ಒಂದ್ಸತಿ ಅದನ್ನ ವಿಡಿಯೋ ಮಾಡಿ ಒಂದ್ಸತಿ ಕ್ಲಾರಿಫಿಕೇಶನ್ ತಗೊಂತೀನಿ ಅಂತಾನು ಹೇಳಿದ್ದೆ. ತುಂಬಾ ಜನ ಆಸ್ಪಿರೆಂಟ್ಸ್ ನನಗೆ ಕಾಲ್ ಮಾಡ್ತಾ ಇರ್ಬೇಕಾದ್ರೆ. ಬಟ್ ಆದ್ರೆ ನಾನು ಅದು ಇದ್ರ ಇಶ್ಯೂಸ್ ಏನಾಗಿದೆ ಅಂತಂದ್ರೆ, ಯಾಕೆ ಅವಕಾಶ ಇಲ್ಲ ಪೇಪರ್ 1 ಗೆ ಅಂತಂದ್ರೆ, ಬಿ ಎಡ್ ಮಾಡಿರೋರಿಗೆ ಪೇಪರ್ 1 ಯಾಕೆ ಅವಕಾಶ ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ. ನಾನು ಆರ್ಡರ್ ಓದಿದೀನಿ. ಆರ್ಡರ್ನ ಇನ್ಕ್ಲೂಡಿಂಗ್ ಕಮಿಷನರ್ ಇರ್ಬೋದು, ಯಾವುದೇ ಗವರ್ಮೆಂಟ್ ಇಂಡಿವಿಜುವಲ್ಸ್ ಅದನ್ನ ವೈಲೇಟ್ ಮಾಡಂಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ನ ವೈಲೇಟ್ ಮಾಡಂಗಿಲ್ಲ. ಇದು ಓನ್ಲಿ ಏನಪ್ಪಾ ಅಂದ್ರೆ ಪೇಪರ್ 1 ಗೆ ಡಿ ಎಡ್ ಮಾಡಿದವ್ರಿಗೆ ಮಾತ್ರ ಅವಕಾಶ ಇದೆ. ಬಿ ಎಡ್ ಮಾಡಿದವ್ರಿಗೆ ಅವಕಾಶ ಇಲ್ಲ. ಇದ್ರಲ್ಲಿ ಇನ್ನೊಂದ್ ಹೇಳ್ಬೇಕಂತಂದ್ರೆ ಬಿ ಎಡ್ ಮಾಡಿರೋರು ಲಕ್ಷಾಂತರ ಜನ ಇದ್ದೀರಾ. ಅವರಿಗೆ ಬೇರೆ ಬೇರೆ ಅವಕಾಶಗಳಿದಾವೆ. ಬಟ್ ಆದ್ರೆ ಡಿ ಎಡ್ ಮಾಡಿದವ್ರಿಗೆ ಅವಕಾಶ ತುಂಬಾ ಕಡಿಮೆ. ಅಂದ್ರೆ ಓನ್ಲಿ ಡಿ ಎಡ್ ಮಾಡಿರೋರು ಒಂದ್ 2-3 ಸಾವಿರ ಜನ ಅಷ್ಟೇ ಸಿಗ್ತಾರೆ. ಪಾಪ ಅವರಿಗೆ ಅನ್ಯಾಯ ಆಗೋದ್ ಬೇಡ. ಇದು ನೋಟಿಫಿಕೇಶನ್ಸ್ ನಾನ್ ಕೇಳ್ಕೊಳೋದೇನಪ್ಪಾ ಅಂತಂದ್ರೆ ಕಡಿಮೆ ಜನ ಇದಾರೆ ಅನ್ನೋದಕ್ಕಲ್ಲ. ಅವರಿಗೆ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಇಂದ ನ್ಯಾಯ ಸಿಕ್ಕಿದೆ ಅಂತಂದ್ರೆ ಅವ್ರ ಪರವಾಗಿ ಏನು ನೋಟಿಫಿಕೇಶನ್ಸ್ ಬರುತ್ತೆ. ಪೇಪರ್ 1 ಅವ್ರು ನಿಮ್ಗೆ ಪಿ ಎಸ್ ಟಿ ಆರ್ ಬಿ ಎಡ್ ಮಾಡಿರೋರ್ಗೆ ಅವಕಾಶ ಕೊಟ್ಟಿಲ್ಲ. ಅದನ್ನ ಡಿ ಎಡ್ ಮಾಡಿರೋರ್ಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಇನ್ನು 1 to 5th ಏನು ಟೀಚರ್ಸ್ ಆಸ್ಪಿರೆಂಟ್ಸ್ ಡಿ ಎಡ್ ಮಾಡಿರೋರ್ಗೆ ಮಾತ್ರ ಟಿಇಟಿಗೆ ಅವಕಾಶ ಇದೆ ಪೇಪರ್ 1 ಗೆ. ಬಿ ಎಡ್ ಮಾಡಿರೋರ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಇತ್ತಂತಂದ್ರೆ ನಾವು ಅದನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ. ಅದು ಒಬ್ರಿರ್ಲಿ 1000 ಲಕ್ಷ ಜನ ಇರ್ಲಿ ಅದು ಅಪ್ಲೈ ಆಗೇ ಆಗುತ್ತೆ. ಪ್ಲಸ್ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು ನಾನು ಕ್ಲಾರಿಫಿಕೇಶನ್ಸ್ ತಗೊಂತೀನಿ ಅಂತ ಹೇಳಿದೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಇರ್ಬೇಕಂದ್ರೆ ಕ್ಲಾರಿಫಿಕೇಶನ್ ಅವಶ್ಯಕತೆ ಇಲ್ಲ. ಅದನ್ನ ಇನ್ಕ್ಲೂಡಿಂಗ್ ಡಿಪಾರ್ಟ್ಮೆಂಟ್ ಫಾಲೋ ಮಾಡ್ಬೇಕಾಗುತ್ತೆ. ನೀವು ಬಿ ಎಡ್ ಮಾಡಿರೋರು ತುಂಬಾ ಅವಕಾಶಗಳಿದಾವೆ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾವುದೇ ರೀತಿ ಮತ್ತೆ ಮತ್ತೆ ಫೋನ್ ಮಾಡೋಂಥದ್ದು ಸುಮ್ನೆ ಬೇರೆ ವಿಚಾರದಲ್ಲಿ ಫೋನ್ ಮಾಡಿ. ಈ ಒಂದು ವಿಚಾರದಲ್ಲಿ ಆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಅಂತ ಅಂದಾಗ ನಾನು ಆನೆ ಓದಿದೀನಿ ಆರ್ಡರ್ನ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಡಿ ಎಡ್ ಮಾಡಿರೋರ್ಗೆ ಮಾತ್ರ ಅವಕಾಶ ಅಂತ. ಅದರಲ್ಲಿ ಪೇಪರ್ 1 ಗೆ ಬಿ ಎಡ್ ಮಾಡಿರೋರ್ಗೆ ಅವಕಾಶ ಇಲ್ಲ. ಆದ್ರೆ ನಿಮಗೆ ಸಾಕಷ್ಟು ಬೇರೆ ಅವಕಾಶಗಳಿದಾವೆ. ಅದ್ರ ಮೇಲೆ ಫೋಕಸ್ ಮಾಡಿ. ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಬೇರೆ ಬೇರೆ ವಿಚಾರ ಇರ್ಬೋದು, ಏನೇ ಸಮಸ್ಯೆ ಇದ್ರೂ ನನಗೆ ಕಾಲ್ ಮಾಡಿ. ನಾನು ಅದಕ್ಕೆ ಸ್ಪಂದಿಸಿ ಆ ಒಂದು ವಿಚಾರವಾಗಿ ಆ ಸಮಸ್ಯೆ ಬಗೆಹರಿಸೋಣ. ಮತ್ತೆ ಈ ಒಂದು ವಿಚಾರದಲ್ಲಿ ನಾನು ನೋಟಿಫಿಕೇಶನ್ಸ್ ಆಗ್ಬೇಕು ಅಂತ ಹೇಳಿ ಪಿ ಎಸ್ ಟಿ ಆರ್ ಇರ್ಬೋದು, ಜಿ ಪಿ ಎಸ್ ಟಿ ಆರ್ ಇರ್ಬೋದು, ಎಚ್ ಎಸ್ ಟಿ ಆರ್, ಪಿ ಯು ಲೆಕ್ಚರರ್, ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲಾ ನೋಟಿಫಿಕೇಶನ್ಸ್, ಮತ್ತೆ ದೈಹಿಕ ಶಿಕ್ಷಕರದು ಎಲ್ಲಾ ನೋಟಿಫಿಕೇಶನ್ಸ್ ಆಗ್ಬೇಕಂತ ಹೇಳಿ ಮಿನಿಸ್ಟರ್ ಹತ್ರ, ಕಮಿಷನರ್ ಸುರಾಳ್ಕರ್ ಸರ್ ಹತ್ರ ಮಾತಾಡಿದೀವಿ. ಅದಾದ್ಮೇಲೆ ರಶ್ಮಿ ಮಹೇಶ್ ಮೇಡಮ್ ಹತ್ರ ಮಾತಾಡಿದೀವಿ. ಎಲ್ಲರ ಹತ್ರನು ಚರ್ಚೆ ಮಾಡಿ ಆದಷ್ಟು ಬೇಗ ನೋಟಿಫಿಕೇಶನ್ಸ್ ಆಗೋ ರೀತಿ ಪ್ರಯತ್ನ ಮಾಡ್ತಾ ಇದೀವಿ ಇವತ್ತು. ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡೋಣ. ದಯವಿಟ್ಟು ಎಲ್ರು ಫೋಕಸ್ ಆನ್ ಯುವರ್ ಸ್ಟಡೀಸ್. ಎಕ್ಸಾಮ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆದಷ್ಟು ಬೇಗ ನೋಟಿಫಿಕೇಶನ್ಸ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಇವಾಗ್ಲಿಂದ. ಮತ್ತೆ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಆದ್ಮೇಲೆ ನನಗೆ ಡೇಟ್ ಎಕ್ಸ್ಟೆಂಡ್ ಬೇಕು, ಮತ್ತೆ ಟೈಮ್ ಬೇಕು ನನಗೆ ಓದೋದಕ್ಕೆ. ಮಲ್ಟಿಪಲ್ ರೀಸನ್ಸ್ ಹೇಳ್ತಾ ಬರ್ತೀರಾ. ರೀಸನ್ಸ್ ಹೇಳೋದ್ ಬದಲು ಇವಾಗ್ಲಿಂದಾನೇ ಓದಕ್ ಸ್ಟಾರ್ಟ್ ಮಾಡಿ. ಎಲ್ರು ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಸ್ಕಾರ.